ಉಪ್ಪಿ ಸರ್ ಅಂದ ತಕ್ಷಣ ಏನೋ ಒಂದು ವಿಚಿತ್ರ ಅನ್ನೋದೇ ಒಂದು ವರ್ಡ್ ಅಂತ ತಲೆಗೆ ಬರುತ್ತೆ. ನಾವು ಈ ಥರನೂ ಯೋಚನೆ ಮಾಡ್ಬೋದಾ ಅಂತ ತಿಳಿಸ್ಕೊಟ್ಟಿದ್ದಾರೆ ಮೊದಲಿಂದನೂ. ಅದೇ ಥರ ಉಪ್ಪಿಸಮ್ ಇದರಲ್ಲೂ ಕೂಡ ಇದೆ. ನಾನು ಎಲ್ಲ ಶೇರ್ ಮಾಡ್ತಾ ಇದ್ದೀನಿ, ಉಪ್ಪಿ ಸರ್ ಡೈರೆಕ್ಟ್ ಮಾಡ್ತಿದ್ದಾರೆ ಅಂದ್ಕೊಂಡು. ಆಮೇಲೆ ನೋಡೋಷ್ಟೊತ್ತಿಗೆ ನಾನು ಪಾರ್ಟ್ ಆಫ್ ದ UI ಅಂತ ಅದೊಂಥರ ಡ್ರೀಮ್ ಕಮ್ ಟ್ರೂ ಅಂತ ಆಗತ್ತಲ್ಲ, ಆ ಥರ. ಹಲೋ ಕನ್ನಡ ಪಿಕ್ಚರ್ನ UI ಸಿರೀಸ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ನಾನು ನಿಮ್ಮ ಕಾವ್ಯ ಕೃಷ್ಣಮೂರ್ತಿ. UI ಹೆಸರು ಕೇಳ್ತಿದ್ದಾಗೆ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ, ಮತ್ತೆ ಉಪ್ಪಿ ಅವರ ಡೈರೆಕ್ಷನ್ನಲ್ಲಿ ಏನು ಮಾಡಿ ನಮ್ಮೆಲ್ಲರಿಗೂ ತಲೆಗೆ ಹುಳ ಬಿಡಕ್ಕೆ ಹೊರಟಿದ್ದಾರೆ, ಈ ಥರ ಸಾಕಷ್ಟು ಪ್ರಶ್ನೆಗಳು ನಮ್ಮ ಕಣ್ಮುಂದೆ ಬರುತ್ತೆ, ನಮಗೆ ಕಾಡ್ತಾ ಇರ್ತವೆ, ಈಗಲೂ ಕೂಡ ಕಾಡ್ತಾ ಇದೆ. ಸೊ ಇದೆಲ್ಲದಕ್ಕೂ ಉತ್ತರ ಬೇಕು ಅಂತಂದರೆ ನಾವೆಲ್ಲರೂ ಕೂಡ 20ನೇ ತಾರೀಕು ತನಕ ಕಾಯಲೇಬೇಕು. ಬಟ್ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಪ್ರಯತ್ನ, ಆರ್ಟಿಸ್ಟ್ಗಳನ್ನ ಮಾತಾಡ್ಸೋಣ. ಸೊ ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸಿನಿಮಾದಲ್ಲಿ, ಅವರೆಲ್ಲ ಏನೇನು ಮಾಡಿದ್ದಾರೆ, ಇದು ಕೇಳ್ತಾ ಹೋಗೋಣ, ಜೊತೆಗೆ ನಿಮಗೂ ತಿಳಿಸ್ತಾ ಹೋಗೋಣ ಅನ್ನುವಂಥ ಚಿಕ್ಕ ಪ್ರಯತ್ನ. ಸೊ ಇವತ್ತು ನಮ್ಮ ಜೊತೆ ಪವರ್ಫುಲ್ ಲೇಡಿ ಅಂತಾನೆ ಹೇಳ್ಬೋದು, ಮೇದಿನಿ ಕೆಳಮನೆ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸಿನಿಮಾದಲ್ಲಿ ಏನೇನು ಮಾಡಿದ್ದಾರೆ ಗುಟ್ ಬಿಟ್ಕೊಡಲ್ಲ, ಬಟ್ ಆದರೂ ಕೇಳ್ತಾ ಹೋಗೋಣ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಹಲೋ, ನಮಸ್ತೆ, ಹೇಗಿದ್ರ? ನಾನು ಆರಾಮಿದ್ದೀನಿ. ನನಗೆ ಪವರ್ಫುಲ್ ಲೇಡಿ ಅಂತ ಹೇಳಿ ಸಖತ್ ಖುಷಿ ಆಗ್ಬಿಡ್ತು. ಅಲ್ಲ, ಅದು ನಿಜ ಅಲ್ವಾ? ಅದು ಯಾಕಂದ್ರೆ ಪಾತ್ರ ಅಂತ ಬಂದಾಗ ನಾವು ನಿಮ್ಮನ್ನು ನೋಡೋದು ಬೇರೆ, ಬಟ್ ರಿಯಲ್ ಆಗಿ ನಿಮ್ಮನ್ನು ಲೈವ್ ಆಗಿ ನೋಡೋದು ಅದು ಬೇರೆ. ಇಲ್ಲಿ ನೋಡಿ ಪಾತ್ರದಲ್ಲಿ ನೋಡಿದ್ರೆ ನಿಜವಾಗ್ಲೂ ನಿಮ್ಮನ್ನು ಯಾರೂ ಕಂಡಿಡಿಯಲ್ಲ. ಅದು ಸಾಕಷ್ಟು ಎಕ್ಸ್ಪೀರಿಯನ್ಸ್ ನನ್ನ ಕಣ್ಮುಂದೆ ಆಗಿದೆ, ಅದಕ್ಕೆ ಹೇಳಿದ್ದು ಪವರ್ಫುಲ್ ಲೇಡಿ ಅಂತ. ಅದೇ ಚಿಂತೆ ಆಗ್ತಾ ಇದೆ ನನಗೆ. ಯಾರು ನನಗೆ ಗುರ್ತಿಡಿದಿದ್ರು ನಾನು ಏನು ಮಾಡಲಿ ಈಗ. ಅಂದ್ರೆ UI ಅಲ್ಲಿ ನಿಮ್ಮ ಪಾತ್ರ ಆ ಮಟ್ಟಕ್ಕಿದೆ ಅನ್ನೋದು ಸೂಪರ್. ನಮ್ಗೆ ಅದು ಆಗ್ಬೇಕು ಅನ್ನೋದು ಖುಷಿ. ತುಂಬಾ ದಿನಗಳಾದ್ಮೇಲೆ ಇತ್ತೀಚೆಗಷ್ಟೇ ಮೀಟ್ ಮಾಡಿದ್ವಿ, ಸೊ ಮತ್ತೆ ಸಿಗ್ತಾ ಇದ್ವಿ, ಅದು ಕೂಡ UI ಈ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ. ಮೊದಲಿಗೆ ನನ್ನ ಪ್ರಶ್ನೆ ಏನಂತಂದ್ರೆ, ಉಪ್ಪಿ ಸರ್ ಅಂತ ಅಂದಿದ ತಕ್ಷಣ ಸಾಕಷ್ಟು ಜನಕ್ಕೆ ಸಾಕಷ್ಟು ರೀತಿಯಲ್ಲಿ ಅವರ ಒಂದು ಮ್ಯಾಜಿಕಲ್ ಮೂಮೆಂಟ್ಸ್ ಅಲ್ಲೂ ಕೂಡ ಕಣ್ಮುಂದೆ ಬಂದು ಹೋಗುತ್ತೆ. ಬಟ್ ಮೇದಿನಿ ಅವ್ರಿಗೆ ಉಪ್ಪಿ ಸರ್ ಅಂದಾಕ್ಷಣ ಬರುವಂಥದ್ದೇನು? ಅದಕ್ಕೆ ಎಕ್ಸಾಕ್ಟ್ಲಿ ವರ್ಡ್ ಇಂಥದ್ದು ಅಂತ ನನಗೆ ಹೇಳೋದು ಗೊತ್ತಿಲ್ಲ. ನಾನು ತುಂಬ ಚಿಕ್ಕವಳಾಗಿದ್ದಾಗಿಂದನೂ ಅವ್ರದ್ದು ಫ್ಯಾನ್, ಡೈ ಹಾರ್ಟ್ ಫ್ಯಾನ್ ಅಂತಾರಲ್ಲ, ಆ ಥರ ಫ್ಯಾನ್ ನಾನು. ಸೊ ಉಪ್ಪಿ ಸರ್ ಅಂದ ತಕ್ಷಣ ಏನೋ ಒಂದು ವಿಚಿತ್ರ ಅನ್ನೋದೇ ಒಂದು ವರ್ಡ್ ಅಂತ ತಲೆಗೆ ಬರುತ್ತೆ. ಬಟ್ ಅವ್ರ ಸಿನಿಮಾಗಳು ಅದನ್ನೆಲ್ಲ ನೋಡಿಬಿಟ್ರೆ ಬೇರೆದೇ ಲೋಕಕ್ಕೆ ಕರ್ಕೊಂಡು ಹೋಗ್ತಾರಲ್ಲ ಅವರು, ಅದು ಸಖತ್ ಅಂದರೆ ಸಖತ್ ಇಷ್ಟ ನನಗೆ ಯಾವಾಗಲೂ ಅವ್ರ ಬಗ್ಗೆ. ಅಂದರೆ ಅವರು ಅವ್ರ ಸಿನಿಮಾದ ಬಗ್ಗೆ ಅಂದರೆ ಸಖತ್ ಇಷ್ಟ. ಕರೆಕ್ಟ್, ವರ್ಲ್ಡ್ ವೈಡ್ ಫ್ಯಾನ್ಸ್ ಇದ್ದಾರೆ. ಅದು ಅವರು ಡೈರೆಕ್ಷನ್ ಅಂತ ಬಂದಾಗ ಎಲ್ಲರೂ ಮಾತನಾಡ್ತಾರೆ, ಅಪ್ಪ ವೇಟ್ ಮಾಡೋರು. ಸುಮಾರು ವರ್ಷಗಳಾದ್ಮೇಲೆ ಈಗ ಮತ್ತೆ ಡೈರೆಕ್ಷನ್ ಅಂತ ಬಂದಾಗ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು UI ಯಾವಾಗ ರಿಲೀಸ್ ಆಗುತ್ತೆ ಅಂತ. ಕೊನೆಗೂ ಅದಕ್ಕೆ ಬ್ರೇಕ್ ಬಿತ್ತು, 20ಕ್ಕೆ ರಿಲೀಸ್ ಆಗ್ತಿದೆ ಅಂತ. ಸೊ ಮತ್ತೆ ನೀವೊಬ್ರು ಸಿನಿಮಾದಲ್ಲಿ ಪಾರ್ಟ್ ಆಗಿರೋದನ್ನ ಬಿಟ್ಟು ಆಡಿಯನ್ ಆಗಿ ಆ ಉಪ್ಪಿ ಸರ್ ಡೈರೆಕ್ಷನ್ಗೆ ನೀವೆಷ್ಟು ವೇಟ್ ಮಾಡ್ತಿದ್ದೀರಾ? ನಾನು ಎಷ್ಟೋ ವರ್ಷದಿಂದ ಕಾಯ್ತಾ ಕೂತಿದ್ದೆ, ಇವ್ರು ಯಾವಾಗ ನೆಕ್ಸ್ಟ್ ಡೈರೆಕ್ಟ್ ಮಾಡ್ತಾರೆ ಅಂತ. ಉಪ್ಪಿ 2 ನನಗೆ ಉಪ್ಪಿ 2 ಕೂಡ ತುಂಬ ಇಷ್ಟ ಆಗಿತ್ತು ಅವಾಗ ನೋಡಿದಾಗ. ಬಟ್ ಥಿಯೇಟ್ರಲ್ಲಿ ನೋಡಿರಲಿಲ್ಲ ಅನಿಸುತ್ತೆ ಅಷ್ಟು. ನಾನು ಇರಲಿಲ್ಲ, ಬೆಂಗಳೂರಲ್ಲಿ ಇರಲಿಲ್ಲ ಆ ಟೈಮ್. ಅಂದರೆ ಅದು ಹೋಲ್ ಇದರಲ್ಲಿ ನಾನು ಮುಂಬೈ, ಡೆಲ್ಲಿ ಆ ಕಡೆ ಇದ್ದೆ. ಸೊ ಅದಕ್ಕೆ ಥಿಯೇಟ್ರಲ್ಲಿ ನೋಡೋಕ್ಕಾಗಿರಲಿಲ್ಲ. ಬಟ್ ಅವಾಗಿದ್ದನ್ನು ಇವ್ರು ನೆಕ್ಸ್ಟ್ ಯಾವಾಗ ಮಾಡ್ತಾರೆ, ಅಂದರೆ ಪ್ರತಿಯೊಬ್ಬರು ಅದನ್ನೇ ವೆಯ್ಟ್ ಮಾಡ್ತಿದ್ರು. ನಾನು ವೆಯ್ಟ್ ಮಾಡಿ ಅವ್ರು ಅನೌನ್ಸ್ ಮಾಡಿದ್ರು. ನಾನು ಶೇರ್ ನಾನು ಇನ್ನೂ UI ಇದ್ದೀನಿ ಅಂತ ನನಗೆ ಗೊತ್ತಿರಲಿಲ್ಲ ಅವಾಗ. ನಾನು ಎಲ್ಲ ಶೇರ್ ಮಾಡ್ತಾ ಇದ್ದೀನಿ, ಉಪ್ಪಿ ಸರ್ ಡೈರೆಕ್ಟ್ ಮಾಡ್ತಿದ್ದಾರೆ ಅಂದ್ಕೊಂಡು. ಆಮೇಲೆ ನೋಡೋಷ್ಟೊತ್ತಿಗೆ ನಾನು ಪಾರ್ಟ್ ಆಫ್ ದ UI ಅಂತ ಅದೊಂಥರ ಡ್ರೀಮ್ ಕಮ್ ಟ್ರೂ ಅಂತ ಆಗತ್ತಲ್ಲ, ಆ ಥರ. ಈಗ ಎಲ್ಲರೂ ಕೂಡ ವೇಟ್ ಮಾಡ್ತಾರೆ, ದ ವೇಟ್ ಈಸ್ ಓವರ್ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ವರ್ಷದ ಕಾಯುವಿಕೆ ಫ್ಯಾನ್ಸ್ಗಾಗಿರಲಿ ಅಥವಾ ಅವರ ಆಪ್ತ ಬಳಗಕ್ಕಾಗಿರಲಿ ಅಥವಾ ನೀವೆಲ್ಲರಿಗೂ ಕೂಡ ಆ ಕಾಯುವಿಕೆನ UI ಸಿನಿಮಾ ಫುಲ್ಫಿಲ್ ಮಾಡುತ್ತಾ ಅನ್ನುವಂಥದ್ದು ಒಂದು ದೊಡ್ಡ ಕ್ವೆಶನ್ ಮಾರ್ಕ್. ನಮಗೆ ಗೊತ್ತು ಫುಲ್ಫಿಲ್ ಮಾಡುತ್ತೆ ಅಂತ, ಬಟ್ ನೀವು ಪಾರ್ಟ್ ಆಗಿರೋದ್ರಿಂದ ಈ ಪ್ರಶ್ನೆ. ಮಾಡುತ್ತೆ, ಸಿನಿಮಾ ಫುಲ್ಫಿಲ್ ಮಾಡುತ್ತೆ. ಯಾಕಂದ್ರೆ ಉಪ್ಪಿ ಸರ್ ಯಾವಾಗಲೂ ಪ್ರತಿ ಒಂದು ಸಿನಿಮಾ ಅವ್ರು ಎಲ್ಲ ಜಾನರ್, ಅಂದರೆ ಈಗ ಲವ್ ಆಗಿರ್ಬೋದು ಎಲ್ಲದನ್ನೂ ಟಚ್ ಮಾಡಿಬಿಟ್ಟಿದ್ದಾರೆ. ಏನು ಆಡು ಮುಟ್ಟದ ಸೊಪ್ಪಿಲ್ಲ, ಉಪ್ಪಿ ಸರ್ ಮುಟ್ಟದ ಸಿನಿಮಾಗಳಿಲ್ಲ ಅಂತ ಮೊನ್ನೆ ಸ್ಟೇಜ್ ಮೇಲೆ ಯಾರೋ ಹೇಳ್ತಾ ಇದ್ರು. ಎಲ್ಲದನ್ನು ಅವ್ರು ಟಚ್ ಮಾಡಿದ್ದಾರೆ. ಸೊ ಅವ್ರು ಹೇಳೋ ವೇ ತುಂಬ ಬೇರೆ ಥರ, ಅಂದರೆ ಅವ್ರು ಕೊಡೋ ಪರ್ಸ್ಪೆಕ್ಟಿವ್ ತುಂಬ ಬೇರೆ ಥರದ್ದು ಸಿನಿಮಾಗಳಲ್ಲಿ. ನಾವು ಈ ಥರನೂ ಯೋಚನೆ ಮಾಡ್ಬೋದಾ ಅಂತ ತಿಳಿಸ್ಕೊಟ್ಟಿದ್ದಾರೆ ಮೊದಲಿಂದನೂ. ಅದೇ ಥರ ಉಪ್ಪಿಸಮ್ ಇದರಲ್ಲೂ ಕೂಡ ಇದೆ. ಅದು ಎಲ್ಲೂ ಬಿಟ್ಟೋಗಿಲ್ಲ. ಅದೇ ಥರ ವಾಟ್ ಎವರ್ ದ ಲ್ಯಾಂಗ್ವೇಜ್ ಅವ್ರದ್ದು ಇದೆಯಲ್ಲ, ಸ್ಟೈಲ್ ಇದೆಯಲ್ಲ, ಸೊ ಅದೇ ಥರ ಸಿನಿಮಾ ಇದೆ.
ಆ್ಯಂಡ್ ಅದ್ರ ಜೊತೆಗೆ ಈ ಕಾಲಕ್ಕೆ ಬೇಕಾದಂಗೆ ಟೆಕ್ನಾಲಜಿಲಿರ್ಬೋದು, ಅಂದರೆ ಯೂಸ್ ಮಾಡಿದ ಎಲ್ಲ ಟೆಕ್ನಾಲಜಿ ಇದರಲ್ಲಿರ್ಬೋದು, ಮೇಕಿಂಗಲ್ಲಿರ್ಬೋದು, ಅಥವಾ ಒಂದಿಷ್ಟು ಐಡಿಯಾಸ್ಗಳಲ್ಲಿರ್ಬೋದು, ಅದೆಲ್ಲದರಲ್ಲೂ ಅವ್ರು ಈ ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗಿದ್ದಾರೆ ಸಿನಿಮಾ. ಸೊ ಇದು ಮರ್ಜ್ ಆಫ್ ಬೋತ್ ಅಂತ ಅನ್ಸುತ್ತೆ. ಅಂದರೆ ಸುಮ್ಮನೆ ಆಗಿನ ಥರದ್ದೇ ಸಿನಿಮಾಗಳು, ಆಗಿನ ಥರದ್ದೇ ಇದರಲ್ಲಿ ಅಂತ ಮಾಡ್ತಾ ಇಲ್ಲ. ಈಗಿಂದಕ್ಕೆ ಏನು ಬೇಕೋ ಆ ಥರದಲ್ಲಿ, ಅಂದರೆ ಮೈಂಡ್ ಸೆಟ್ಟಲ್ಲಿ ಅಪ್ಡೇಟ್ ಆಗಿ ಅದಕ್ಕೆ ಬೇಕಾಗಿರೋ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಸೊ ಅದೇ ಈ ಟೆಕ್ನಾಲಜಿ ಬಗ್ಗೆ ಮಾತನಾಡ್ತಾ ಇದ್ರಿ ನೀವು. ಹಾಗೆ ಈ ಉಪ್ಪಿಸಮ್ ಅಂತ ಹೇಳ್ತಾ ಇದ್ರಿ. ನಾವು ಈ ಫ್ಯಾನಿಸಮ್ ಅಲ್ವೂ ಕೇಳಿದ್ದೀವಿ, ಬಟ್ ಉಪ್ಪಿಸಮ್ ಅಂತ ಮೊದಲನೇ ಬಾರಿಗೆ ನಿಮ್ಮ ಬಾಯಿಂದ ಕೇಳಿದ್ದು. ಏನಾದ್ರ ಹಿಂದಿನ ಸೀಕ್ರೆಟ್ ಏನು? ಉಪ್ಪಿಸಮ್ ಅಂತಂದರೆ ಈಗ ಅವ್ರದ್ದು ಅವ್ರ ಸಿನಿಮಾನ ಯಾವುದೇ ಒಂದು ಜಾನರ್ ಅಂತ ನಾವು ಹಾಕೋಕ್ಕೆ ಬರಲ್ಲ ನೋಡಿ. ಅವ್ರದ್ದು ಸಿನಿಮಾ ಅಂದರೆ ಅವ್ರದ್ದೇ ಒಂದು ಜಾನರ್ ಅದು. ಅಥವಾ ಅವ್ರು ಮಾಡೋ ಥರ ಇನ್ಯಾರಿಗೋ ಕಾಪಿ ಮಾಡೋಕ್ಕೆ ಕೂಡ ಆಗಲ್ಲ. ಸೊ ಅವರೊಬ್ಬರೇ, ಅದು ಒಂದೇ ಇರೋದಲ್ಲ, ಒಬ್ಬರೇ ಇರೋದು. ಸೊ ಅದೇ ಉಪ್ಪಿಸಮ್. ಅವ್ರು ಹೇಳೋ ರೀತಿ, ಪ್ರತಿಯೊಂದು ವಿಚಾರನೂ ಎಷ್ಟು ಡೀಪ್ ಆಗಿರುತ್ತೆ, ಎಷ್ಟು ಹೀಗಲ್ಲ ಈ ಥರನೂ ಇದನ್ನು ನೋಡ್ಬೋದಲ್ಲ ನಾವು ಅಂತ ಅನ್ಸುತ್ತೆ ಅವ್ರ ಸಿನಿಮಾ ನೋಡಬೇಕಾದ್ರೆ. ಸೊ ಆ ಥರದ ಎಲಿಮೆಂಟ್ಸ್ಗಳು ತುಂಬ ಇದೆ, ಅದನ್ನು ಉಪ್ಪಿಸಮ್ ಅಂತ. ವಾವ್, ಸಖತ್ತ ಕ್ಲಾರಿಟಿ ಕೊಟ್ಟರು. ನೀವು ಹೇಳ್ತಾ ಇದ್ರಿ ಈ ಟೆಕ್ನಾಲಜಿ ಮತ್ತು ಆಗಿನವ್ರಿಗೂ ಕನೆಕ್ಟ್ ಆಗುತ್ತೆ, ಈಗಿನವ್ರಿಗೂ ಕನೆಕ್ಟ್ ಆಗುತ್ತೆ. ಉಪ್ಪಿ ಸರ್ ಸಿನಿಮಾ ಅಂದರೆ ಆ ಕಾಲಕ್ಕೆ ತಕ್ಕಂತೆ ಅದು ಎಲ್ರಿಗೂ ಕೂಡ ಮ್ಯಾಚ್ ಆಗ್ತಾ ಹೋಗುತ್ತೆ. ಸೊ ಆಗ ಮಾಡಿರೋ ಸಿನಿಮಾಗಳು ಇನ್ನೂ 20 ವರ್ಷ ಬಿಟ್ಟು ನೋಡಿದ್ರು ಅದು ಟ್ರೆಂಡ್ ಆಗುತ್ತೆ, ಈಗಲೂ ಟ್ರೆಂಡಿಂಗ್ನಲ್ಲಿದೆ. ಸೊ ಇದೇ ಒಂದು ದಾರಿಯಲ್ಲಿ ಟ್ರ್ಯಾಕಲ್ಲಿ ಉಪ್ಪಿ ಸರ್ ಈಗ 2040 ಹೇಗಿರುತ್ತೆ ಅನ್ನುವಂಥದ್ದು ಒಂದು ಚಿಕ್ಕ ಗ್ಲಿಮ್ಸ್ ವಾರ್ನರ್ ಮೂಲಕ ನಮಗೆ ತಿಳಿಸಿದ್ರು. ನಮ್ಗೆ ಎಲ್ರಿಗೂ ಕೂಡ ಶಾಕ್ ಆಯಿತು. ಎಕ್ಸ್ಪೆಕ್ಟ್ ಮಾಡಿದ್ವಿ ಮತ್ತೆ ಉಪ್ಪಿ ಸರ್ ಏನೋ ಮಾಡ್ತಾರೆ ಅಂತ ಹೇಳಿ. ಸೊ ಈ ಟ್ರೆಂಡ್ ಬಗ್ಗೆ ನೀವೇನು ಹೇಳ್ತೀರಿ? ಆ್ಯಕ್ಚುಲಿ ಅವರು ಹೆಂಗೆ ಯೋಚನೆ ಮಾಡ್ತಾರೆ ಅಂತ ನನಗನ್ಸುತ್ತೆ ಅಂತಂದರೆ, ಈಗ ನಾವು ಈ ಥರ ಬದುಕ್ತಾ ಇದ್ದೀವಿ, ನಾವು ಇದೇ ಥರ ಬದುಕಿದ್ರೆ ನೆಕ್ಸ್ಟ್ ಹಿಂಗಾಗತ್ತೆ ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಇಟ್ಕೊಂಡು ಅವ್ರು ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಸೊ ಅದೇ ಈಗ ಅದರಲ್ಲೇ ಈ ವಾರ್ನರಲ್ಲೇ ತೋರಿಸಿದ್ರಲ್ಲ ಅವರು, ನಾವು ಮೊಬೈಲಲ್ಲೆಲ್ಲ ನೋಡ್ತಾ ಇದ್ದೀವಿ. ಅದೇ ನಾನು ಈಗ ಬರಬೇಕಾದ್ರೆ ಈ ಲೆವೆಲ್ಗೆ ರೋಡ್ ನನಗೆ ಬೆನ್ನೇ ಮುರಿದೋಯ್ತು. ಇದೇನು ಸರಿ ಇರಲ್ಲ. ಪಾಟ್ ಹೋಲ್ಸಲ್ಲಿ ದಿನ ಒಬ್ಬೊಬ್ರು ಬೀಳ್ತಿರ್ತಾರೆ, ಬಟ್ ನಾವು ಕೂತ್ಕೊಂಡು ಇಲ್ಲಿ ಮಂಗಳ ಗ್ರಹಕ್ಕೆ ಹೋಗ್ತಿದ್ದಾರೆ, ಚಂದ್ರಯಾನ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಖುಷಿ ಪಡ್ತಾ ಇರ್ತೀವಿ. ನಮ್ಮ ಬೇಸಿಕ್ ನೀಡೇ ಫುಲ್ಫಿಲ್ ಆಗಿರಲ್ಲ. ಸೊ ಈ ಥರದಲ್ಲೇ ಮುಂದುವರೆದ್ರೆ ನೆಕ್ಸ್ಟ್ ಹಿಂಗೆ ಆಗತ್ತೆ ಅನ್ನೋ ಥರದಲ್ಲಿ ಅವರು ವಾರ್ನಿಂಗ್ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಸಿನಿಮಾದಲ್ಲಿ ಅದೊಂದೇ ಇರೋದಲ್ಲ, ಆಬ್ವಿಯಸ್ಲಿ ಅದೊಂದು ಪಾರ್ಟ್ ಆಫ್ ಎವ್ರಿಥಿಂಗ್. ವಾರ್ನರ್ ಬಗ್ಗೆ ಹೇಳ್ತಾ ಇದ್ರಿ. ವಾರ್ನರ್ ಬಿಟ್ಟಾಗ ಈ ಕಡೆ ಟೀಸರು ಅಲ್ಲ, ಟ್ರೇಲರು ಅಲ್ಲ, ವಾರ್ನರ್ ಒಂದು ಎಚ್ಚರಿಕೆ ಎಲ್ರಿಗೂ ಕೂಡ. ಈ ವಾರ್ನರನ್ನು ನೀವು ನೋಡಿದಾಗ ಫಸ್ಟು ನಿಮ್ಮ ರಿಯಾಕ್ಷನ್ ಹೇಗಿತ್ತು? ಇಷ್ಟ ಆಯ್ತು. ಅದೇ ಬೆಳಗ್ಗೆ 11 ಗಂಟೆಗೆ ಬಿಟ್ಟಿದ್ರಲ್ಲ, ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯ್ತು. ಯಾಕಂದರೆ ಪ್ರೀವಿಯಸ್ ಇದಕ್ಕಿಂತ ಇದರಲ್ಲಿ ಇನ್ನೂ ಕ್ಲಾರಿಟಿ ಚೆನ್ನಾಗಿ ಕೊಟ್ಟಿದ್ರು. ಸಿನಿಮಾ ಏನು ಅನ್ನೋದಕ್ಕಿಂತ ಅವ್ರು ಹೇಳೋ ವಿಚಾರದ ಬಗ್ಗೆ ತುಂಬ ಚೆನ್ನಾಗಿ ಕ್ಲಾರಿಟಿ ಕೊಟ್ಟಿದ್ರು. ಆ್ಯಂಡ್ ಆಪ್ಟಾಗಿತ್ತು ಪ್ರತಿ ಶಾರ್ಟ್ಸ್ಗಳು, ಆ್ಯಂಡ್ ಈವನ್ VFXಗಳು ಎಲ್ಲದೂ ಕೂಡ ತುಂಬ ಪ್ರೊಫೆಷ್ನಲ್ ಆಗಿ ಬಂದಿತ್ತು. ಸೊ ನಾನು ಫುಲ್ ಖುಷಿ ಪಟ್ಬಿಟ್ಟೆ. ನಾನು ಎಲ್ಲರಿಗೂ ಮೆಸೇಜ್ ಮಾಡ್ತಾ ಇದ್ದೀನಿ, ಸಖತ್ತಾಗಿ ಬಂದಿದೆ ಇದು, ಸಖತ್ತಾಗಿ ಬಂದಿದೆ ಇದು ಅಂತ ಅಂದ್ಕೊಂಡು. ಆ್ಯಂಡ್ ಅದರಲ್ಲಿ ನಂದು ಒಂದು ಪುಟ್ ಶಾರ್ಟ್ ಇದ್ದಿದ್ದು ಕಾರಣ ಅದೇ ನನಗೆ ನನ್ನ ಮುಂದಿನ ಪ್ರಶ್ನೆ ಅದೇ ಇತ್ತು. ಖುಷಿ ಅಂತ ಹೇಳ್ತಾ ಇದ್ದೀರಿ, ನೀವಿಲ್ಲ ಅದರಲ್ಲಿ ಇದ್ದೀರಾ, ಬಟ್ ನಮಗೆ ಇವರೇ ಮೇದಿನಿ ಅಂತಲೂ ಕೂಡ ಕ್ಲಿಯರಾಗಿ ಗೊತ್ತಾಗಲ್ಲ. ಬಟ್ ಖುಷಿ ಯಾಕೆ ಹೇಳಿ? ಅದು ಖುಷಿ, ನೀವು ಕಾಣಿಸಲ್ಲ ಅನ್ನೋದು ಖುಷಿ ಅಲ್ಲ. ಬೇರೆ ಯಾರು ಆ್ಯಕ್ಟರ್ ಇಲ್ಲದೆ ನಾನಿದ್ದಲ್ಲ ಅಲ್ಲಿ. ಉಪ್ಪಿ ಸರ್ ಮಾತ್ರ ಇದ್ದರು, ಅದು ಬಿಟ್ಟರೆ ನಾನು ಒಬ್ಬಳು ಅಲ್ಲಿದ್ದೆ. ಆ್ಯಂಡ್ ಅದೇ ಸಿನಿಮಾದಲ್ಲಿ ಹಂಗೆ ತುಂಬ ಇದೆ. ಅವರಿರೋ ಕಡೆ ನಾನು ತುಂಬ ಕಡೆ ಇರ್ತೀನಿ. ಆ್ಯಂಡ್ ನಂದು ಎಲ್ಲ ಶಾರ್ಟ್ಸ್ಗಳು ಇರೋದು ಉಪ್ಪಿ ಸರ್ ಜೊತೆ ಮಾತ್ರ, ಮತ್ತು ಇನ್ನೆಲ್ಲೂ ಇಲ್ಲ. ಅದಕ್ಕೆ ಇವತ್ತು ಅವ್ರು ಕೇಳ್ತಾಯಿದ್ರು, ಅವ್ರ ಪರಿಚಯ ಇದ್ದಾರಾ, ಅವರು ಬ್ಯುಸಿ ಇದ್ದಾರಾ ಅಂತೇನೋ ಕೇಳ್ತಿದ್ರು. ನನಗೆ ಯಾರೂ ಪರಿಚಯ ಇಲ್ಲ, ನನ್ನ ಶಾರ್ಟ್ಸ್ ಇದ್ದಿದ್ದೆಲ್ಲ ಇವ್ರ ಜೊತೆ ಮಾತ್ರ, ಉಪ್ಪಿ ಸರ್ ಜೊತೆ ಮಾತ್ರ. ಸೊ ಅದೇ ಅಂತ ಅಂದ್ಕೊಂಡು ಬೇಕು ಪ್ರತಿ ಶಾರ್ಟ್ಸು ಉಪ್ಪಿ ಸರ್ ಜೊತೆ ಇದೆ ಅಂದಾಗ ಮತ್ತೆ ನಿಮ್ಗೆ ಇನ್ನೇನು ಬೇಕು ಅಂತ ನನಗೆ ತುಂಬ ಖುಷಿ ಆಯಿತು. ಅಂದರೆ ಅದೇ ನಾವು ಅವ್ರು ನೋಡ್ತೀವಲ್ಲ ಹಿಂಗೆ ಎದುರುಗಡೆ ಸಿನಿಮಾದಲ್ಲೆಲ್ಲ ನೋಡಬೇಕಾದ್ರೆ ಹಿಂಗೆಲ್ಲ ಏನೊಂದು ಅವ್ರ ಸ್ಟೈಲ್ ಆಫ್ ಆ್ಯಕ್ಟಿಂಗ್ ಅಥವಾ ವಾಟ್ ಎವರ್ ನಾವು ನೋಡ್ಕೊಂಡು ಬೆಳೆದಿರೋದು. ಈಗ ಕಟ್ಟು ನಾನು ಅವ್ರ ಪಕ್ಕ ಇದ್ದೀನಿ, ಇಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅವರು. ನನ್ಗೆ ಆ ಮೂಮೆಂಟನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಫಸ್ಟ್ ಶಾರ್ಟ್ ಟೈಮಲ್ಲಿ ಓಕೆ ಉಪ್ಪಿ ಸರ್ ಇಲ್ಲೇ ಇದ್ದಾರೆ, ಇಲ್ಲೇ ನೋಡ್ತಿದ್ದೀನಿ ನಾನು ಅಂದ್ಕೊಂಡು ನನಗೆ. ಓಕೆ, ಫಸ್ಟ್ ನೀವು ನೋಡಿದ್ದು ಅಂದರೆ ಯಾವೊಂದು ಶೂಟ್ ಸೀಕ್ವೆನ್ಸಲ್ಲಿ ಆ್ಯಂಡ್ ಫಸ್ಟ್ ಟೈಮ್ ನೀವು ಅವ್ರನ್ನ ಮೀಟ್ ಮಾಡಿದಾಗ ಯಾರು ಕಾಸ್ಟ್ ಮಾಡಿದ್ದು ನಿಮಗೆ? ಉಪ್ಪಿ ಸರೇನಾ ಈ ಸಿನಿಮಾಗೆ? ಉಪ್ಪಿ ಸರೇನೆ. ಅದು ಸ್ವಲ್ಪ ಅಂದರೆ ಹೆಂಗಾಗಿತ್ತು ಅಂತಂದರೆ, ಅದು ಸುಮಾರು ಹಿಸ್ಟ್ರಿ ಥರ ಇದೆ. ಅದು ಹಿಸ್ಟ್ರಿ ಅಂದರೆ ಅದೇ ಚಿಕ್ಕದಾಗಿ ಹೇಳಿ, ತೊಂದರೆ ಇಲ್ಲ, ನಾವು ಕೇಳೋದಕ್ಕೆ ರೆಡಿ. UI ಅಲ್ವಾ? ಸೊ ನಾನು ಒಂದು ಸಿನಿಮಾ ಮೊದಲು ಮಾಡಿದ್ದೆ,
ನನ್ನ ಫಸ್ಟ್ ಸಿನಿಮಾ ಅದು ನಾನು ಲೇಡೀಸ್ ಅಂತ ಅದ್ರ ಹೆಸರು. ಅದು ಇಬ್ಬರು ಹುಡುಗಿರ ಮಧ್ಯೆ ಆಗುವಂಥ ಲವ್ ಸ್ಟೋರಿ ಕತೆ ಅದು. ಬಟ್ ಅದು ಥಿಯೇಟ್ರಲ್ಲಿ ರಿಲೀಸ್ ಆಗಿಲ್ಲ, OTT ಇದೆ ಆ್ಯಂಡ್ ಒಂದಿಷ್ಟು ಫೆಸ್ಟಿವಲ್ಸ್ಗೆಲ್ಲ ಹೋಗಿತ್ತು. ಸೊ ಆ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರು ಉಪ್ಪಿ ಸರಿಂದ ಇನ್ಫ್ಲುಯೆನ್ಸ್ ಆಗಿರ್ತಾಳೆ, ಅವರೇ ಡೈರೆಕ್ಟರ್ ಕೂಡ. ಸೊ ಇದೊಂಥರ ಹೋಲ್ ಲೇಡೀಸ್ ಟೀಮ್ ಆಗಿತ್ತು, ಪ್ರೊಡ್ಯೂಸರ್ ಎಲ್ಲರೂ ಹುಡುಗಿರಾಗಿದ್ವಿ. ಸೊ ನಾವು ಶೂಟಿಗೆ ಅಂದರೆ ಕಡಿಮೆ ಒಂದು ಇಂಡಿಪೆಂಡೆಂಟ್ ಫಿಲ್ಮ್, ಒಂದು 20-30 ಲಕ್ಷ ಇಟ್ಕೊಂಡು ಮಾಡೋಕ್ಕೆ ಶುರು ಮಾಡಿದ್ದು ಸಿನಿಮಾ. ಸೊ ಕಾಯ್ತಾ ಇದ್ವಿ ನಾಳೆ ಶೂಟ್ ಅಂತಂದರೆ ಉಪ್ಪಿ ಸರ್ ಮೀಟ್ ಮಾಡಬೇಕು ಒಂದ್ಸಲ ಅಂದ್ಕೊಂಡು ಹೋಗಿ ಮೀಟ್ ಮಾಡಿ ಅವ್ರು ಸಿಕ್ಕರು. ಲಾಸ್ಟ್ ನಾಳೆ ಶೂಟ್ ಅಂದರೆ ಇವತ್ತು ಸಿಕ್ಕರು, ಹೋಗಿ ಮೀಟ್ ಮಾಡ್ಕೊಂಡ್ಬಂದ್ವಿ. ಅವತ್ತು ಮಾತಾಡಿದ್ವಿ, ಅದು ತುಂಬ ಈಗ ಒಂದು 2018 ಟೈಮಲ್ಲಿ. ಸೊ ಆಮೇಲೆ ಸಿನಿಮಾ ನೋಡಿದ್ರು ಸರ್. ಆ ಟೈಮಲ್ಲಿ 1-2 ಸಲ ಮೀಟ್ ಮಾಡಿದ್ವಿ. ಅದಾದಮೇಲೆ ಸರ್ ಸಿನಿಮಾ ನೋಡಿದ್ರು, ಮುಗೀತಲ್ಲಿಗೆ ನಾನೇನವರು ನಾನೇನು ಪರಿಚಯ ಇಲ್ಲ. ಆಮೇಲೆ ಈ ಇದೆಲ್ಲ ಬರ್ತಾ ಇತ್ತಲ್ಲ ಹಿಂಗೆ ಅಪ್ಡೇಟ್ಸ್, ನಾನು ಎಲ್ಲ ಕಡೆ ಪೋಸ್ಟ್ ಮಾಡ್ತಾ ಇದ್ದೀನಿ, ಬರ್ತಿದೆ ಅಂದರೆ ನನಗೊಂಥರ ಈಗ ಆಸೆ, ಉಪ್ಪಿ ಸರ್ ಡೈರೆಕ್ಟ್ ಮಾಡ್ತಾರೆ. ಈಗ ನಾನು ಓದಿದ್ದೆ ಆ್ಯಕ್ಟಿಂಗು, ನನಗೆ ಆ್ಯಕ್ಟೇ ಮಾಡಬೇಕು, ಜೀವನ ಇಡೀ ನನಗೆ ಆ್ಯಕ್ಟೇ ಮಾಡ್ಕೊಂಡಿರಬೇಕು. ಆ್ಯಂಡ್ ಇವರೆಲ್ಲ ಒಂದು ಸಲ ಮಾಡಬೇಕು ಇವ್ರ ಜೊತೆ ಅನ್ನೋದೊಂದು ಆಸೆ ಇರುತ್ತಲ್ಲ, ರೀಚ್ ಮಾಡೋಕ್ಕಾಗಲ್ಲ ಬಟ್ ಸ್ಟಿಲ್ ಮಾಡಬೇಕು ಅನ್ನೋ ಆಸೆ ಇರುತ್ತಲ್ಲ. ನಾನು ಹಿಂಗೆ ಇವರು 8 ವರ್ಷದ ಮೇಲೆ ಮಾಡ್ತಿದ್ದಾರೆ, ನಾನು ಈಗ ಪ್ರೊಫೆಷನಲಿ ಕರೆಕ್ಟಾಗಿ ಆ್ಯಕ್ಟಿಂಗ್ ಇದಕ್ಕೆ ಬಂದಿದ್ದೀನಿ, ನನಗೆ ಇವ್ರ ಜೊತೆ ಮಾಡಬೇಕು ಅಂತ ಸಖತ್ತಿದಾಗಿತ್ತು. ಅಂದರೆ ಸುಮ್ಮನೆ ಹಾಗೆ ಶೇರ್ ಮಾಡ್ತಾ ಇದ್ದೆ, ಇವರು ಫ್ಯಾನ್ ಥರ. ಆಮೇಲೆ ಒಂದಿನ ಕಾಲ್ ಫಾರ್ ಮಾಡಿದ್ರು ಆರ್ಟಿಸ್ಟ್ಗಳಿಗೆ, ನಾನು ನನ್ನ ಪ್ರೊಫೈಲ್ ಕಳಿಸಿದ್ದೆ. ಅದಾಯಿತು. ಆಮೇಲೆ ಮುಹೂರ್ತ ಅಂದರೆ ಅದೆಲ್ಲ ಆಗಿ 1-2-3 ತಿಂಗಳು ಆಗೋಗಿದೆ. ಮುಹೂರ್ತನೂ ಆಯಿತು, ನಾನು ಓಕೆ ಇನ್ನೇನು ಮುಗೀತು ಅಂದರೆ ಇವ್ರದ್ದು ಆಬ್ವಿಯಸ್ಲಿ ನನಗೆ ಇನ್ನು ಯಾವ ವೇಯಲ್ಲಿ ಹೋಗಬೇಕು ಅನ್ನೋದು ಗೊತ್ತಿಲ್ಲ, ಅಂದರೆ ರೀಚ್ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಇಷ್ಟೇ, ನಾನು ಕಾಲ್ ಫಾರ್ ಮಾಡಿದ್ದಾರೆ, ಕಳಿಸಿದ್ದೀನಿ, ಅವ್ರು ನನ್ನ ನೋಡಿದ್ರೆ ನನ್ನನ್ನು ಕರೀತಾರೆ ಅನ್ನೋ ಥರದಲ್ಲಿ ಇತ್ತು. ಎಲ್ಲ 2-3 ತಿಂಗಳೆಲ್ಲ ಮುಗಿದಾದ್ಮೇಲೆ ಒಂದಿನ ಕಾಲ್ ಬಂತು. ನಾನೆಲ್ಲ ಆಸೆ ಬಿಟ್ಟು ಒಂದು 10% ಆಸೆ ಇತ್ತು ಇದು ಕಳಿಸ್ಬೇಕಾದ್ರೆ, ಆ 10% ಹೋಗಿತ್ತು. ಕಾಲ್ ಬಂದಮೇಲೆ ಲುಕ್ ಟೆಸ್ಟ್ ಎಲ್ಲ ಮಾಡಿ 2 ದಿನದಲ್ಲೇ ಅಂದರೆ ಎಲ್ಲ ಫೈನಲ್ ಆಗಿಬಿಡ್ತು. ಫುಲ್ಲು ಖುಷಿಯಾಗಿ ನಾನು ಅಂದ್ಕೊಂಡಿದ್ದು ಹಿಂಗೆ ಬಂದುಬಿಡ್ತಲ್ಲ ಅಂತ ಸಖತ್ ಖುಷಿ ಆಗ್ಬಿಡ್ತು. ಸೊ ಹಂಗಾಗಿ ಅವ್ರು ಉಪ್ಪಿ ಸರ್ಗೆ ಅದೇ ಅಲ್ಲಿ ನೋಡಿದ್ರಿಂದ ನನ್ನ ಪ್ರೊಫೈಲ್ ಕಳಿಸಿದಾಗ ಓಕೆ ಇದೇ ಆ ಹುಡುಗಿ ಅನ್ನೋದು ಗೊತ್ತಾಗಿ ಮಾತಾಡ್ಸೋಕ್ಕೆ ಕರೆದಿದ್ರು. ಉಪ್ಪಿ ಸರ್ ಡೈರೆಕ್ಷನ್ ಅಂತ ಹೇಳಿ ಥಟ್ ಅಂತ ಒಪ್ಕೊಂಡ್ರ ಅಥವಾ ಕತೆ ಕೇಳಿ ಒಪ್ಕೊಂಡ್ರ? ಸರ್ ಡೈರೆಕ್ಷನ್ ಅಂತ ಯಾಕಂದ್ರೆ ಅಷ್ಟು ನಂಬಿಕೆ ಅವ್ರ ಮೇಲಂತೂ ಗ್ಯಾರಂಟಿ ಇದೆ, ಕತೆನೂ ಸಖತ್ತಾಗಿರುತ್ತೆ, ನನ್ನ ಪಾತ್ರನೂ ಸಖತ್ತಾಗಿರುತ್ತೆ ಅಂತ. ಅದೇ ಉಪ್ಪಿ ಸರ್ ಅವ್ರು ನಂಗೆ ಯಾವ ಥರದ ಕ್ಯಾರೆಕ್ಟರ್ ಕೊಟ್ಟಿದ್ರು, ನಾನು ತುಂಬ ಚಿಕ್ಕದು, ನಾನು ಎಲ್ಲೋ ಫೋಕಸಲ್ಲೇ ಇಲ್ಲದೆ ಹಿಂದೆಲ್ಲೋ ನಿಂತಿರ್ತೀನಿ ಅನ್ನೋ ಕ್ಯಾರೆಕ್ಟರ್ ಇದ್ದರೂ ನಾನು ಮಾಡ್ತಿದ್ದೆ ಉಪ್ಪಿ ಸರ್ ಇದರಲ್ಲಿ. ಸ್ವೀಟ್. ಆದರೆ ಈಗ ದೊಡ್ಡ ಕ್ಯಾರೆಕ್ಟರೇ ಸಿಕ್ಕಿದೆ ನಿಮಗೆ, ಈ ಖುಷಿ ಬಗ್ಗೆ ಹೇಳಿ. ಅಲ್ಲ, ಒಂದು ಆಸೆ ಇತ್ತು ಉಪ್ಪಿ ಸರ್ ಜೊತೆ ಒಂದು ಅಟ್ಲೀಸ್ಟ್ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಈ ಥರದ್ದು, ಬಟ್ ಅವ್ರು ಡೈರೆಕ್ಷನ್ನಲ್ಲಿ ಆ್ಯಕ್ಟ್ ಮಾಡ್ತಿದ್ರ ಅಂದಾಗ ಖಂಡಿತವಾಗ್ಲೂ ಅದು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ, ಸೊ ಆ ರೀತಿ. ಸೊ ಆ ಖುಷಿ ಬಗ್ಗೆ ಅದು ನನಗೆ ಅದು ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ. ನಾನು ಹೇಳಿದ್ನಲ್ಲ, ಅಂದರೆ ಪ್ರತಿ ಮೂಮೆಂಟು ಒಂಥರ ಕನಸಲ್ಲಿ ನೋಡ್ದಂಗೆ ಆಗ್ತಿತ್ತು ನನಗೆ. ಸೆಟ್ಟಲ್ಲಿ ಇರಬೇಕಾದ್ರೂ ಕೂಡ, ಅವ್ರ ಎದುರುಗಡೆ ಮಾತಾಡಬೇಕಾದ್ರೆ ಕೂಡ ಓಕೆ ಇವರೇ ಉಪ್ಪಿ ಸರ್, ಓಕೆ ನಾವು ಇಷ್ಟೆಲ್ಲ ನೋಡಿದ್ರೆ ಇವರೇ ಇಲ್ಲೇ ನನ್ನ ಎದುರುಗಡೆ ಇದ್ದಾರೆ ಅನ್ನೋ ಫೀಲಿಂಗು. ಆ್ಯಂಡ್ ಅದೇ ಕ್ಯಾರೆಕ್ಟರ್ ನನಗೆ ಎಷ್ಟು ದೊಡ್ಡ ಇದೆ, ಹೆಂಗಿದೆ ಅನ್ನೋದ್ರ ಬಗ್ಗೆ ಹೇಳಿದ್ರು. ಅಂದರೆ ಫೋನಲ್ಲಿ ಲುಕ್ ಟೆಸ್ಟ್ ಟೈಮಲ್ಲೇ ಹೇಳಿದ್ರು, ಥ್ರೂ ಔಟ್ ದ ಫಿಲ್ಮ್ ಟ್ರಾವೆಲ್ ಆಗ್ತಾ ಇರುತ್ತೆ, 3-4 ತಿಂಗಳು ನೀವೆಲ್ಲೂ ಬೇರೆ ಸಿನಿಮಾ ಒಪ್ಕೊಳ್ಳೋ ಹಂಗಿಲ್ಲ, ನಮ್ಮ ಜೊತೆನೇ ಇರಬೇಕು ಅಂತೆಲ್ಲ ಬ್ಲಾಕ್ ಮಾಡ್ಸ ಅಂತ ಎಷ್ಟು ಹೇಳಿದ್ದಾರೆ ಅಂತಂದರೆ ಆಬ್ವಿಯಸ್ಲಿ ಒಂದು ಸ್ವಲ್ಪ ಏನೋ ಇರುತ್ತೆ ಅಂತಲೇ ಅಂದ್ಕೊಂಡಿದ್ದೆ ನಾನು. ಅಲ್ಲೇ ನನಗೆ ಸಖತ್ ಖುಷಿ ಆಗ್ಬಿಟ್ಟಿತ್ತು. ಆ್ಯಂಡ್ ಉಪ್ಪಿ ಸರ್ ಜೊತೆನೇ ಎಲ್ಲದೂ ಇರುತ್ತೆ ಅಂತ ಅಂದ್ಬಿಟ್ಟಿದ್ರು. ನಾನು ಅಂದ್ಕೊಂಡು ಅವಾಗಲಿಂದ ಕಾಯ್ತಾ ಇದ್ದೀನಿ, ಮಾಡಬೇಕು ಯಾವಾಗ ಶುರುವಾಗುತ್ತೆ ಅಂತೆಲ್ಲ ಅಂದ್ಕೊಂಡು. ಸೊ ಅದೇ ಮಾಡಿದ ಮೇಲೂ ಈಗಲೂ ಇನ್ ಸೋ ಮೆನಿ ಇಯರ್ಸ್ ಕೂಡ ನನಗೆ ಇದೊಂದು ಒಂಥರ ತೃಪ್ತಿ ಥರ ಇರುತ್ತೆ ಕರಿಯರಲ್ಲಿ.